ತಾತ ಚೆಕಪ್ ಮುಗಿಸ್ಕೊಂಡು ಬಂದಿದ್ದೀರಾ? ಡಾಕ್ಟರು ಮನೇಲೇ ಇರಬೇಕು ಅಂತನೂ ಹೇಳಿದ್ದಾರೆ. ಮತ್ತೆಲ್ಲಿಗೆ ಹೋಗ್ತಿದ್ದೀರಾ? ನನ್ನ ವಿಷಯ ಬಿಡು, ನೀನು ಯಾಕೆ ಆಸ್ಪತ್ರೆಗೆ ಬಂದಿದ್ದೆ ಅದನ್ನು ಮೊದಲೇ. ಈಗಾಗಲೇ ಒಂದ್ಸಲ ಸುಳ್ಳು ಹೇಳಿ ತಪ್ಪು ಮಾಡಿದ್ದೀನಿ. ಮತ್ತೆ ಸುಳ್ಳು ಹೇಳಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡೋದು ಬೇಡ. ಏನು ಯೋಚನೆ ಮಾಡ್ತಾ ಇದೀಯ? ನನ್ನ ಪ್ರಶ್ನೆಗೆ ಉತ್ತರ ನೀನು ಈ ಮೌನನೇನ? ತಾತ, ಅದು ನೀವು ಮತ್ತೆ ಮಾವ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ JS ಸಾಮಾನ್ಯದವನಲ್ಲ. ಆ JS ಕಣ್ಣು ನಮ್ಮ ಕುಟುಂಬದವ್ರ ಮೇಲೆ ಇದೆ. ಅಂದ್ರೆ ಎಲ್ಲದನ್ನು ಕೇಳಿಸ್ಕೊಂಡ್ಬಿಡ್ತೀಯ? ಇಲ್ಲ ತಾತ, ಅದಷ್ಟೇ ಕೇಳಿಸ್ಕೊಂಡಿದ್ದು. ಅಷ್ಟರಲ್ಲಿ ಆದಿ ಬಂದು ಹೇಳ್ಕೊಂಡು ಹೋದ. ನೋಡಮ್ಮ, ನಮ್ಮ ಬಿಸ್ನೆಸ್ಸಲ್ಲಿ ಇವೆಲ್ಲ ಸಾಮಾನ್ಯ. ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನು ಮನೆಯವ್ರ ಕಡೆ ಮಾತ್ರ ಗಮನ ಕೊಡು. ನಿನಗೇನು ಅಪಾಯ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಆಯ್ತಾ? ಆದರೂ ನಿಮ್ಮ ಕಾಳಜಿ ಮಾಡೋದು ಮುಖ್ಯ ಅಲ್ವಾ ತಾತ? ಹಾಗಂತ ಹುತ್ತ ಕೈ ಹಾಕೋದು ಒಳ್ಳೇದಲ್ಲ ಲಕ್ಷ್ಮಿ. ನಿನಗೇನಾದರೂ ತೊಂದರೆ ಆದರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಮಗಳೇ. ಈ ಮನೆ ಉದ್ಧಾರ ಮಾಡೋಕ್ಕೆ ಅಂತ ಬಂದಿರೋಳು ನೀನು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ಹಾಗೆ ನಿನ್ನ ಹೆಸರಿಗೆ ಬಂದಿದ್ದು ಒಂದು ಪೆನ್ ಡ್ರೈವ್ ನನ್ನ ಹತ್ರ ಇದೆ. ನಾನದನ್ನು ನೋಡಬಾರ್ದಾಗಿತ್ತು, ಆದರೆ ನೋಡಿಬಿಟ್ಟಿದ್ದೀನಿ. ಅದರ ವಿಚಾರ ನಾನು ನೋಡ್ಕೋತೀನಿ, ಆಯ್ತಾ? ನೀನು ಯಾವತ್ತೂ ಇಂಥ ಅಪಾಯಕಾರಿ ಕೆಲಸಕ್ಕೆ ಮತ್ತೆ ಕೈ ಹಾಕೋಕೆ ಹೋಗಬೇಡ. ತಾತ, ಇವಾಗ ಯಾವ ಕಡೆ ಹೊರಟ್ರಿ? ಅದನ್ನೆಲ್ಲ ಕೇಳಬೇಡ ಅಂತ ಹೇಳಿದೆ ಅಲ್ವಾ? ಹೋಗ್ಬಿಟ್ಟ, ನಿನ್ನ ಕೆಲಸ ನೋಡ್ಕೊ ನೀನು. ನನಗೆ ಗೊತ್ತು ತಾತ, ಇದು ಯಾವ ಬಿಸ್ನೆಸ್ ವಿಷಯನೂ ಅಲ್ಲ ಅಂತ. ನನಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊ ಅಂತ ಹೇಳಿ ನೀವು ಆ ವಿಷಯಕ್ಕೆ ಕೈ ಹಾಕ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ಆದರೆ ನಿಮಗೆ ಯಾವ ತೊಂದರೆನೂ ಆಗೋದಕ್ಕೆ ನಾನು ಬಿಡಲ್ಲ ತಾತ. ನಿಮಗೆ ಮಾತು ಕೊಟ್ಟ ಹಾಗೆ ಈ ಮನೆಯವ್ರನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಟ್ಟು ಎಲ್ಲರನ್ನೂ ಕಾಪಾಡ್ತೀನಿ. ನಾನು ನಿನ್ನ ಹಾಗೆ ನಿನ್ನ ಮೇಲೆ ಕೆಸರು ಹಾಕ್ಬೋದಿತ್ತು, ಆದರೆ ನೀನು ಕೆಸರಿಗಿಂತ ಗಲೀಜು. ನಿನ್ನಂತ ಚಿಲ್ಲರೆ ಮನುಷ್ಯನ್ಗೆ ಇದೆ ಸರಿ. ನಿನ್ನ ನಾನು ಗುಬ್ಬಿ ಮರಿ ಅನ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ದಾರಿಗೆ ಬೆಕ್ಕಿನ ಮರಿ ಥರ ಅಡ್ಡ ಬಂದ್ಬಿಟ್ಟೆ. ಇಷ್ಟು ದಿವಸ ನೀನು ನನ್ನ ಕಣ್ಣಿಗೆ ಬೀಳದೆ ನೆಮ್ಮದಿಯಾಗಿದ್ದೆ. ಈಗ ನನ್ನ ಕಣ್ಣಿಗೆ ಬಿದ್ದಿದ್ಯಾ ಅಂದರೆ ನಿನ್ನ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಈ ಜೈಶಂಕರ್ಗೆ ಇರುವೆಗೆ ಬೆಲ್ಲ ಹಾಕೋಕ್ಕೂ ಗೊತ್ತು, ಇರುವೆನ ವಸ್ಕ ಹಾಕೋದು ಗೊತ್ತು. ಇವತ್ತಾಗಿದ್ದ ಅವಮಾನಕ್ಕೆ ತಕ್ಕ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ ಅಂದರೆ ನಾನು JS ಅಲ್ಲ.